ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ನಾನೊಬ್ಬ ಸೇವಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತಿಸುತ್ತಾ, ನಾನು ಇವತ್ತು ಹಲವು ಸ್ನೇಹಿತರ ಅಪೇಕ್ಷೆ ಮೇರೆಗೆ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಕೇಳುವ ಕೆಲವು ಸಿಗ್ನಲ್ ಟೆಸ್ಟ್ ಮಾಹಿತಿ ಬಗ್ಗೆ ಕೇಳಿದಿರಿ ಕಾಮೆಂಟಲ್ಲಿ. ಸೊ ನಾನು ಅದಕ್ಕೆ ಕೆಲವೊಂದು ಆಯ್ದ ಸಿಗ್ನಲ್ ಬಗ್ಗೆ ಚರ್ಚಿಸುತ್ತೇನೆ. ಸೊ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಹೊಸಬರಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ, ಸೊ ಬನ್ನಿ ನೋಡೋಣ. ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಒಂದನೇದ್ದು ಈ ಒಂದು ಸಿಗ್ನಲ್ ಏನು ಕಾಣ್ತಾ ಇದೆಯಲ್ಲ ನಿಮಗೆ, ಈ ಒಂದು ಸಿಗ್ನಲು ಮುಂಗಡ ದಿಕ್ಕಿನ ಚಿಹ್ನೆ ಅಂತೇಳಿ ಕನ್ನಡದಲ್ಲಿ ಕರೀತಾರೆ. ಮುಂಗಡ ದಿಕ್ಕಿನ ಚಿಹ್ನೆ ಅಂದರೆ ಅಡ್ವಾನ್ಸ್ ಡೈರೆಕ್ಷನ್ ಸಿಗ್ನಲ್ ಅಂತೇಳಿ ಇಂಗ್ಲೀಷಲ್ಲಿ ಕರೀತಾರೆ. ಸೊ ಇದನ್ನು ನೋಡ್ಕೊಳ್ಳಿ ಚೆನ್ನಾಗಿ. ಇದೇ ಥರ ಇನ್ನೂ ಬೇರೆ ಬೇರೆ ಇದ್ದಾವೆ, ಅವಕ್ಕೂ ಕೂಡ ಸೇಮ್ ಅದೇ ಮುಂಗಡ ದಿಕ್ಕಿನ ಚಿಹ್ನೆ ಅಂತೇಳಿ ಕರೀತಾರೆ. ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ನಮಗೆ ಸಿಗ್ತಾವಲ್ಲ ಲೆಫ್ಟ್ ಸೈಡಲ್ಲಿ, ಲೆಫ್ಟ್ ಒಂದು ಆರೋ ಮಾರ್ಕು, ರೈಟ್ ಒಂದು ಆರೋ ಮಾರ್ಕು, ಸ್ಟ್ರೈಟ್ ಒಂದು ಆರೋ ಮಾರ್ಕು, ಎಲ್ಲ ಊರ ಹೆಸರು ಹಾಕಿ ಈ ಥರ ಎಲ್ಲ ಮಾರ್ಕ್ಗಳು ಹಾಕಿರ್ತಾರಲ್ವ. ಸೊ ಇದು ಇಂಗ್ಲೀಷಲ್ಲಿ ಅಡ್ವಾನ್ಸ್ ಡೈರೆಕ್ಷನ್ ಸಿಗ್ನಲ್ ಅಂತೇಳಿ ಇರುತ್ತೆ, ಕನ್ನಡದಲ್ಲಿ ಮುಂಗಡ ದಿಕ್ಕಿನ ಚಿಹ್ನೆ ಅಂತೇಳಿ ಕರೀತಾರೆ ಫ್ರೆಂಡ್ಸ್. ಇದು ನೋಡಿ, ಈ ಥರ ಬೇರೆ ಬೇರೆ ಇರ್ತವೆ. ಇದು ಆಯತಾಕಾರದ ಒಂದು ಬೋರ್ಡ್ ಇರುತ್ತೆ. ಸೊ ಆ ಬೋರ್ಡಲ್ಲಿ ನಿಮಗೆ ಈ ಥರ ಊರ ಹೆಸರು ಹಾಕಿ ಮಾರ್ಕ್ಗಳು ಕೊಟ್ಟಿರ್ತಾರೆ. ಇದು ಮುಂಗಡ ದಿಕ್ಕಿನ ಚಿಹ್ನೆ. ಸೊ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದು ಬಂದು ಓವರ್ ಹೆಡ್ ಸಿಗ್ನಲ್ ಅಂತೇಳಿ. ಓವರ್ ಹೆಡ್ ಸಿಗ್ನಲ್ ಅಂತಂದರೆ ತಲೆ ಮೇಲಿನ ಮಾಹಿತಿ ಫಲಕ ಅಂತೇಳಿ ಕನ್ನಡದಾಗ ಕರಿತವ್ರೆ. ಅಂದರೆ ಇದು ಯಾಕಂದರೆ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ರೋಡ್ ಮಧ್ಯದಲ್ಲಿ ಒಂದು ಇದು ಮಾಡಿಕೊಂಡು ಈ ಮೇಲೆ ಹೈಟ್ ಮಾಡಿರ್ತಾರಲ್ವ. ಸೊ ಅದಕ್ಕೋಸ್ಕರ ಇದನ್ನು ತಲೆ ಮೇಲಿನ ಮಾಹಿತಿ ಫಲಕ ಅಂತೇಳಿನೂ ಕರಿಬೋದು, ಇಲ್ಲ ಓವರ್ ಹೆಡ್ ಮಾಹಿತಿ ಚಿಹ್ನೆನು ಅಂತೇಳಿ ಕರಿಬೋದು. ಸೊ ನೋಡಿ, ನಿಮ್ಮದು ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಆನ್ಸರ್ ಆಪ್ಷನ್ಗಳಿದ್ದಿರ್ತವೆ ಆ ಥರ ನೋಡಿಕೊಂಡು ಮಾಡ್ಬೋದು. ತಲೆ ಮೇಲಿನ ಮಾಹಿತಿ ಫಲಕ ಅಂತೇಳಿ ಆಪ್ಷನ್ ಬಿದ್ದರೆ ಅದನ್ನು ಟಿಕ್ ಮಾಡಿ, ಅದು ಸರಿಯಾಗಿರುತ್ತೆ. ಇಲ್ಲಾಂದರೆ ಓವರ್ ಹೆಡ್ ಮಾಹಿತಿ ಚಿಹ್ನೆ ಅಂತೇಳಿ ಇರುತ್ತೆ. ಸೊ ಅದಕ್ಕೆ ಇದು ಮಾಡಿದ್ರೂ ಇದು ಸರಿಯಾಗೇ ಇರುತ್ತೆ. ಸೊ ನೋಡಿ, ಓವರ್ ಹೆಡ್ ಚಿಹ್ನೆಗಳು ಯಾವ್ಯಾವ ಥರ ಚೇಂಜಸ್ಗಳು ಇರ್ತವೆ ನೋಡಿ. ಈಗ ನೀವು ಚಿತ್ರದಲ್ಲಿ ನೋಡ್ಬೋದು, ಫುಲ್ ರೋಡಲ್ಲೂ ಇತ್ತು, ಒಂದು ಸೈಡಿಗೆ ಹಾಫ್ ಕಟ್ಟೋ ಥರನೂ ಇದೆ. ಸೊ ನೋಡಿ, ಈ ಥರ ಬೋರ್ಡ್ ಕೂಡ ಇದೆ, ಮುಂದೆ ಯೂ ಟರ್ನ್ ಹೋಗಿ ಬರ್ಬೋದು ಅಂತೇಳಿ. ಯಾಕಂದರೆ ಇದು ಹೈಟಾಗಿ ಮಾಡಿರ್ತಾರಲ್ವ, ಇದಕ್ಕೋಸ್ಕರ ಇದನ್ನು ತಲೆ ಮೇಲಿನ ಮಾಹಿತಿ ಚಿಹ್ನೆ ಅಥವಾ ಓವರ್ ಹೆಡ್ ಮಾಹಿತಿ ಚಿಹ್ನೆ ಅಂತೇಳಿ ಇದಿರ್ತಾರೆ. ಸೊ ಅದು ರೋಡಲ್ಲಿ ಹೋಗ್ಬೇಕಾದ್ರೆ ಆ ಎಲ್ಲ ಬೋರ್ಡ್ಗಳು ಸಿಗ್ತವೆ. ಆ ಬೋರ್ಡ್ಗಳಿಗೆ ಏನೇನು ಹಾಕ್ತಾರೆ, ಏನೇನು ಅಂತವ್ರೆ, ಏನಿಲ್ಲ ಅಂತೇಳಿ ಅವನ್ನು ನೋಡ್ಕೋಬೇಕು. ಅದು ಮಾತ್ರ ಅಲ್ಲಿ ನಮಗೆ ಟೆಸ್ಟಲ್ಲಿ ಸಿಗ್ನಲ್ ಟೆಸ್ಟ್ನಾಗ ಕೆಲವೊಂದು ಮಾಹಿತಿ ಚಿಹ್ನೆಗಳನ್ನು ಕೇಳ್ತಾರೆ. ಸೊ ಇಂಥವು ಒಂದೆರಡು ಕ್ಲಿಷ್ಟಕರವಾಗಿ ಬಂದಿದ್ದರೆ ಅವು ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡ್ತವೆ. ಸೊ ನೋಡ್ಬೋದು ನೀವು, ಇವತ್ತು ಈ ಥರ ಎಲ್ಲ ಚಿತ್ರಗಳು ಬರ್ತಾವಲ್ಲ, ಇವಕ್ಕೆಲ್ಲನೂ ಕೂಡ ನಾವು ಓವರ್ ಹೆಡ್ ಮಾಹಿತಿ ಚಿಹ್ನೆಗಳೇನಂತ ಕರಿಬೋದು, ಅಥವಾ ತಲೆ ಮೇಲಿನ ಮಾಹಿತಿ ಫಲಕ ಅಂತಲೂ ಕರೀತಾರೆ. ಸೊ ನೋಡ್ಬೋದು ಫ್ರೆಂಡ್ಸ್, ನೀವು ರೋಡಲ್ಲಿ ಹೋಗಬೇಕಾದ್ರೆ ಹಾಗೆಯೇ ನೀವು ಅಬ್ಸರ್ವ್ ಮಾಡ್ಕೊಂಡಿದ್ರೆ ಇವು ಆರಾಮಾಗಿ ನಾವು ಇವಕ್ಕೆ ಆನ್ಸರ್ ಮಾಡಬಹುದು. ಸೊ ನೋಡಿ ಫ್ರೆಂಡ್ಸ್, ಈ ಥರ ನೋಡಿ, ಈ ಥರನೂ ಇದೆ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ. ಮೇಲೆ ಆರೋ ಮಾರ್ಕು ಕೂಡ ಇದೆ, ಊರ ಹೆಸರು ಬರೆದಿದ್ದಾರೆ. ಮತ್ತು ನಾವು ಕನ್ಫ್ಯೂಸ್ ಆಗಬಾರ್ದು. ಆರೋ ಮಾರ್ಕ್ ಬಂದಿದ್ದಾಗ ಅಡ್ವಾನ್ಸ್ ಡೈರೆಕ್ಷನ್ ಅಂತ ಏನಿತ್ತಲ್ಲ ಅದು ಇದೆ ಅಂಥೇಳಿ, ಅದು ಆ ಥರ ಕನ್ಫ್ಯೂಸ್ ಮಾಡ್ಕೊಳ್ವಿ. ಅದಕ್ಕೋಸ್ಕರ ಇಲ್ಲಿ ನೋಡಿ 3-4 ಚಿತ್ರಗಳು ಒಟ್ಟಿಗೆ ಇದ್ದಾವೆ. ಈ ಥರ ಎಲ್ಲ ಚಿತ್ರಗಳಿದ್ದರೂ ಕೂಡ ಇದಕ್ಕೆ ಓವರ್ ಹೆಡ್ ಮಾಹಿತಿ ಚಿಹ್ನೆಗಳು ಅಂತಲೇ ಕರೆಯೋದು, ತಲೆ ಮೇಲಿನ ಮಾಹಿತಿ ಫಲಕ ಅಂತೇಳಿ. ಸೊ ನೋಡ್ಬೋದು ಫ್ರೆಂಡ್ಸ್, ನೀವು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಈ ಒಂದು ಚಿತ್ರ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಚಿತ್ರ ನೋಡಿ, ನಮ್ಗೆ 4 ಕಡೆ ದಿಕ್ಕು ತೋರಿಸ್ತಾ ಇದೆ, ವೆಸ್ಟು, ಈಸ್ಟು, ನಾರ್ತು, ಸೌತು ಅಂತೇಳಿ. ಸೊ ಈಸ್ಟು, ವೆಸ್ಟು, ನಾರ್ತು, ಸೌತು ಆ ಜಾಗದಲ್ಲಿ ಊರ ಹೆಸರುಗಳನ್ನೂ ಬರಿಬೋದು. ಬೆಂಗಳೂರು, ಮಂಗಳೂರು, ತುಮಕೂರು, ಹಾಸನ ಅಂತೇಳಿ ಈ ಥರ ಎಲ್ಲ ಯಾವ ಊರುಗಳು ಇರ್ತಾವೋ ಆ ಥರ ಊರ ಹೆಸರುಗಳು ಬರಿಬೋದು. ಆ ಕಡೆ ಏನು ಮಾರ್ಕ್ ತೋರಿಸಿರ್ತಾರೋ ಅಂಥದ್ದು ನಾವು ಏನಂತ ಕರಿತೀವಿ ಅಂದರೆ ದಿಕ್ಸೂಚಿ ಮಾಹಿತಿ ಚಿಹ್ನೆ. ದಿಕ್ಸೂಚಿ ಅಂದರೆ ಯಾವ ದಿಕ್ಕಿಗೆ ಹೋದರೆ ಆ ಊರು ಸಿಗ್ತದೆ ಅಂತೇಳಿ. ಸೊ ಅದಕ್ಕೋಸ್ಕರ ಇದಕ್ಕೆ ನಾವು ದಿಕ್ಸೂಚಿ ಮಾಹಿತಿ ಚಿಹ್ನೆ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಡೈರೆಕ್ಷನ್ ಸಿಗ್ನಲ್ ಅಂಥೇಳಿ ಕರೀತಾ ಇದೆ. ಸೊ ನೋಡ್ಬೋದು ನೀವು ಯಾವ್ಯಾವ ಡಿಸೈನಲ್ಲೂ ಮಾಡ್ತವ್ರೆ, ಯಾವ ಡಿಸೈನಲ್ಲಿ ಇರ್ತವೆ ಮಾಹಿತಿ ದಿಕ್ಸೂಚಿ ಮಾಹಿತಿ ಚಿಹ್ನೆಗಳು ಅಂತೇಳಿ. ಸೊ ನಮಗನ್ನು ದಿಕ್ಕು ತೋರಿಸೋದು ಅಂದರೆ ಯಾವ ದಿಕ್ಕಿಗೆ ಯಾವ ಊರಿದೆ ಅಂತೇಳಿ ಯಾವುದು ದಿಕ್ಕು ತೋರಿಸ್ತಾ ಇರ್ತದೋ, ಮಾರ್ಕ್ ತೋರಿಸ್ತಾ ಇದೋ, ಸೊ ಅದಕ್ಕೆ ನಾವು ದಿಕ್ಸೂಚಿ ಮಾಹಿತಿ ಚಿಹ್ನೆ ಅಂತೇಳಿ ಕರಿತೀವಿ. ಇದಕ್ಕೆ ಈ ಥರ ಡಿಸೈನ್ ಬಂದರೆ ಫ್ಲ್ಯಾಗ್ ಟೈಪ್
ಡೈರೆಕ್ಷನ್ ಸಿಗ್ನಲ್ ಅಂತಲೂ ಕರಿಬೋದು. ಫ್ಲ್ಯಾಗ್ ಟೈಪ್ ಅಂದರೆ ಧ್ವಜ ಥರ ಕಾಣುತ್ತಲ್ವ, ಅದಕ್ಕೋಸ್ಕರ. ಸೊ ಈ ಒಂದು ಚಿಹ್ನೆ ನೋಡ್ಕೊಳ್ಳಿ. ಈ ಥರ ಬೇರೆ ಬೇರೆನೂ ಬಂದರೂ ಇದನ್ನು ನೀವು ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಸೊ ನೋಡ್ಬೋದು ಫ್ರೆಂಡ್ಸ್, ಈ ಥರ ಆಯತ್ಕಾರದಲ್ಲಿ ನಿಮಗೆ ಒಂದು ಮಾಹಿತಿ ಕೊಟ್ಟಿರ್ತಾರೆ. ಸೊ ಅದು ಏನೇ ಆಗಲಿ, ಟ್ರಕ್ ಲೇ ಬೈ ಆಗಲಿ ಅಥವಾ ಯಾವುದೋ ಒಂದು ಊರ ಹೆಸರೇ ಆಗಲಿ, ಈ ಥರ ಕೊಟ್ಟಿದ್ದರೆ ನೀವು ಏನಂತ ಅಂದ್ಕೋಬೇಕು ಅಂತಂದರೆ ಇದನ್ನು ಸ್ಥಳ ಗುರುತಿನ ಚಿಹ್ನೆ, ಅಂದರೆ ನಾವು ಯಾವ ಸ್ಥಳಕ್ಕೆ ತಲುಪಿದ್ದೀವಿ ಅನ್ನೋದನ್ನು ಈ ಒಂದು ಮಾಹಿತಿ ನಮಗೆ ತಿಳಿಸ್ತದೆ. ಸೊ ನೋಡಿ, ಇಲ್ಲಿ ಟೂಲ್ ಬೋತ್ ಆ್ಯಡೆಡ್ ಅಂತೇಳಿ ಅಂದರೆ ನಾವು ಟೂಲ್ ಬೋತಿಗೆ ಬಂದಿದ್ದೀವಿ ಅಂಥೇಳಿ. ಸೊ ಇದೇ ಥರ ಯಾವುದಾದ್ರು ಊರ ಹೆಸರುಗಳು ಕೂಡ ಬಂದರೂ ನೋಡಿ, ಇಲ್ಲಿ ಬಂತು ನೋಡಿ, ಒಂದು ಜಬ್ಲಾಪುರ ಅಂಥೇಳಿ, ಪ್ಲೇಸ್ ಐಡೆಂಟಿಫಿಕೇಷನ್ ಸಿಗ್ನಲ್ ಅಂಥೇಳಿ ಮಾರ್ಕ್ ಕೂಡ ಹಾಕಿದ್ದಾರೆ. ಮಾರ್ಕ್ ಹಾಕಿದ ಮೇಲೆ ಮತ್ತೆ ತಿರ್ಗಿ ನಾವು ದಿಕ್ಸೂಚಿ ಅಂತೇಳಿ ಅಂದ್ಕೋಬಾರ್ದು. ಸೊ ಈ ಥರ ಆಯತ್ಕಾರದಲ್ಲಿ ಒಂದು ಏನು ಕೊಟ್ಟಿರ್ತಾರೆ, ಇದು ಸ್ಥಳ ಗುರುತಿನ ಚಿಹ್ನೆ ಆಗಿರುತ್ತದೆ. ಸೊ ಇದು ಈ ಒಂದು ಸಿಗ್ನಲನ್ನು ನಾವು ಡೆಸ್ಟಿನೇಷನ್ ಸಿಗ್ನಲ್ ಅಂತ ಏನಿದೆಯಲ್ಲ, ಇದು ದೂರದ ಜೊತೆಗೆ ಗಮ್ಯಸ್ಥಾನದ ಮುಂಗಡ ದಿಕ್ಕಿನ ಮಾಹಿತಿ ಚಿಹ್ನೆ ಅಂತ ನಾವು ಕಳಿಬೇಕಾಗುತ್ತೆ. ಯಾಕಂದರೆ ಇದು ನಮಗೆ ಎಷ್ಟು ದೂರ ಇದೆ ಅಂತ ಕಿಲೋಮೀಟ್ರ್ನೂ ತೋರಿಸ್ತಾ ಇದೆ ಮತ್ತು ಗಮ್ಯಸ್ಥಾನ ಕೂಡ ತೋರಿಸ್ತಾ ಇದೆ. ಅದಕ್ಕೋಸ್ಕರ ಇದನ್ನು ದೂರದ ಜೊತೆಗೆ ಗಮ್ಯಸ್ಥಾನದ ಮುಂಗಡ ದಿಕ್ಕಿನ ಮಾಹಿತಿ ಚಿಹ್ನೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ಬೋದು, ರೀಸೂರೆನ್ಸ್ ಸಿಗ್ನಲ್ ಅಂದರೆ ಭರವಸೆಯ ಮಾಹಿತಿ ಚಿಹ್ನೆ. ಅಂದರೆ ನಾವು ಹಿಂದೆ ಒಂದು ಸಲ ನೋಡಿರ್ತೀವಿ, ಈ ಕಡೆ ಎಷ್ಟು ಮಾರ್ಕು, ಆ ಊರು ಆ ಮಾರ್ಕು ಈ ಮಾರ್ಕ್ ಎಲ್ಲ ಮಾರ್ಕ್ ಹಾಕಿರ್ತಾರಲ್ವ. ಸೊ ಹಂಗೆ ಮುಂದೆ ಬಂದಿದ ಮೇಲೆ ಈ ಥರ ಮತ್ತೆ ತಿರ್ಗಿ ಅದೇ ಊರು ಹೆಸರುಗಳು ಕೊಟ್ಬಿಟ್ಟು ಕಿಲೋಮೀಟ್ರ್ ಕಲ್ಲಿ ಕೊಟ್ಟಿದ್ರೆ ನಮಗೇನಾಗುತ್ತೆ, ಒಂದು ಭರವಸೆ ಬಂದುಬಿಡ್ತು, ಆಯ್ತಪ್ಪ ಬಂತು ಇಷ್ಟೇ ಕಿಲೋಮೀಟ್ರ್ ಅಂತೇಳಿ. ಅದಕ್ಕೋಸ್ಕರ ಇದನ್ನು ಭರವಸೆಯ ಮಾಹಿತಿ ಚಿಹ್ನೆ ಅಂಥೇಳಿ ಕರೀತಾರೆ. ಇಂಗ್ಲೀಷಲ್ಲಿ ರೆಸ್ಯೂರೆನ್ಸ್ ಸಿಗ್ನಲ್ ಅಂಥೇಳಿ ಕರೀತಾರೆ. ಸೊ ನೋಡ್ಬೋದು ಯಾವ ಥರ ಇದರಲ್ಲಿ ಕೊಡ್ತಾರೆ, ಯಾವ ಡಿಸೈನಲ್ಲಿ ಕೊಟ್ಟಿರ್ತಾರೆ ಅಂಥೇಳಿ. ಊರ ಹೆಸರು, ಅದ್ರ ಕಿಲೋಮೀಟ್ರು ಇಷ್ಟಿದೆ ಅಂಥೇಳಿ ಕೊಟ್ಟಿರ್ತಾರೆ. ಇದನ್ನು ರೀಸೂರೆನ್ಸ್ ಸಿಗ್ನಲ್ ಅಂಥೇಳಿ ನಾವು ಕರಿಬೇಕಾಗುತ್ತೆ ಸ್ನೇಹಿತರೆ. ಭರವಸೆ ಮಾಹಿತಿ ಚಿಹ್ನೆ ಆಯಿತು ಸ್ನೇಹಿತರೆ. ಸೊ ಮತ್ತೆ ನೋಡೋಣ ಮುಂದೆ ಬಂದು ನಮ್ಗೆ ಯಾವ ಚಿಹ್ನೆ ಬರ್ತಾಯಿದೆ ಅಂತಂದರೆ, ಸೊ ಈ ಒಂದು ಚಿಹ್ನೆಗೆ ರೋಟ್ರಿ ಇಂಟರ್ಸೆಕ್ಷನ್ ಮುಂಗಡ ದಿಕ್ಸೂಚಿಸುವ ಚಿಹ್ನೆ ಅಂಥೇಳಿ ಕರೀತಾರೆ. ಇಂಗ್ಲೀಷಲ್ಲಿ ಅಡ್ವಾನ್ಸ್ ಡೈರೆಕ್ಷನ್ ಸಿಗ್ನಲ್ ಆನ್ ರೋಟ್ರಿ ಇಂಟರ್ಸೆಕ್ಷನ್ ಅಂಥೇಳಿ. ಸೊ ಕನ್ನಡದಲ್ಲಿ ರೋಟ್ರಿ ಇಂಟರ್ಸೆಕ್ಷನ್ ಮುಂಗಡ ದಿಕ್ಸೂಚಿಸುವ ಚಿಹ್ನೆ ಅಂಥೇಳಿ ಕರೀತಾರೆ. ಸೊ ನೋಡಿ ಆ ಥರ ಎಲ್ಲ ಮಾರ್ಕ್ ಇರುತ್ತೆ, ಈ ಥರ ಡಿಸೈನ್ ಇರುತ್ತೆ. ಇದಕ್ಕೆ ರೋಟ್ರಿ ಇಂಟರ್ಸೆಕ್ಷನ್ ಮುಂಗಡ ದಿಕ್ಸೂಚಿಸುವ ಚಿಹ್ನೆ ಅಂತೇಳಿ ಕರೀತಾರೆ. ಸೊ ನೆಕ್ಸ್ಟ್ ನೋಡೋಣ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಈ ಕಡೊಂದು ಮಾರ್ಕು ಹಿಂಗೆ ಉದ್ದ, ಈ ಕಡೆ ಚಿಕ್ಕದು, ಈ ಥರ ಎಲ್ಲ ಉದ್ದ, ಈ ಥರ ಮಾರ್ಕ್ಗಳು ಬಂದರೆ ನಾವು ಇದನ್ನು ಇಂಗ್ಲೀಷಲ್ಲಿ ಮ್ಯಾಪ್ ಟೈಪ್ ಅಡ್ವಾನ್ಸ್ ಡೈರೆಕ್ಷನ್ ಸಿಗ್ನಲ್ ಅಂದರೆ ನೋಡಿದರೆ ಒಂಥರ ಮ್ಯಾಪ್ ಕಾಣೋದಂಗೆ ಕಾಣುತ್ತಲ್ವ. ಸೊ ಅದಕ್ಕೋಸ್ಕರ ಇದು ಮ್ಯಾಪ್ ಟೈಪ್ ಅಡ್ವಾನ್ಸ್ ಡೈರೆಕ್ಷನ್ ಸಿಗ್ನಲ್ ಅಂತೇಳಿ ಇಂಗ್ಲೀಷ್ ಕರೀತಾರೆ. ಸೊ ಕನ್ನಡದಲ್ಲಿ ನಕ್ಷೆ ಪ್ರಕಾರ ಮುಂಗಡ ದಿಕ್ಸೂಚಿ ಚಿಹ್ನೆ ಅಂತೇಳಿ ಕರೀತಾರೆ. ಸೊ ಇದನ್ನು ಏನು ಕರೀತಾರೆ, ಮ್ಯಾಪ್ ಅಂದರೆ ಕನ್ನಡದಲ್ಲಿ ನಕ್ಷೆ ಅಂತಲ್ವ, ಅದಕ್ಕೋಸ್ಕರ ನಕ್ಷೆ ಮುಂಗಡ ದಿಕ್ಸೂಚಿ ಮಾಹಿತಿ ಚಿಹ್ನೆ ಅಂತೇಳಿ ನಾವು ಇದನ್ನು ಕರಿತೀವಿ. ಸೊ ಈ ಒಂದು ಮ್ಯಾಪ್ಗಳು ಯಾವ ಥರ ನೋಡಿ ಬೇರೆ ಬೇರೆ ಡಿಸೈನಲ್ಲಿ ಇರ್ತವೆ, ಅಲ್ಲಿ ಯಾವ ಥರ ರೋಡ್ಗಳು ಇದ್ದಿರ್ತಾವೋ ಆ ಥರ ಡಿಸೈನ್ಗಳು ಮಾಡಿರ್ತಾರೆ. ಸೊ ಇದಕ್ಕನ್ನು ನಕ್ಷೆ ಮುಂಗಡ ದಿಕ್ಸೂಚಿ ಮಾಹಿತಿ ಚಿಹ್ನೆ ಅಂತೇಳಿ ಕರಿತೀವಿ. ಸೊ ಈ ಥರ ನಾನು ಇನ್ನೂ ಬೇರೆ ಬೇರೆ ಚಿಹ್ನೆಗಳು ಕೇಳ್ತವ್ರೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಲ್ಲ ನೀವು ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ನನ್ನ ಒಂದು ಅನಿಸಿಕೆ. ಈ ಥರ ಹೊಸ ಮಾಹಿತಿ ನಿಮಗೆ ನೋಡೋಕ್ಕೆ ನನ್ನ ಚಾನಲಲ್ಲಿ ಸಿಗ್ತವೆ. ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಬಟನ್ ನೋಡಿಕೊಂಡ್ರೆ ನಿಮಗೆ ನಾನು ಏನು ಅಪ್ಡೇಟ್ ಮಾಡಿ ನಿಮಗೆ ಫಸ್ಟ್ ಸಿಗ್ತವೆ ಅಂತ ಹೇಳುತ್ತಾ. ಸೊ ನನ್ನ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ, ಸೊ ಇದರಿಂದ ನಿಮಗೇನಾದರೂ ಸ್ವಲ್ಪ ಏನಾದರೂ ಅನ್ನಿಸ್ತಾ ಇದ್ದರೆ, ಸೊ ನಿಮ್ಗೆ ಅನಿಸಿಕೆ ಅಭಿಪ್ರಾಯಗಳೇನಾದ್ರು ಇದ್ದರೆ ಕಾಮೆಂಟಲ್ಲಿ ಖಂಡಿತವಾಗಿ ತಿಳಿಸಿ. ನಾನು ಯಾವ ಥರ ವಿಡಿಯೋ ಮಾಡಬೇಕು ಅಂತಲೇ ತಿಳಿಸಿ, ನಾನು ಆ ಥರ ನಿಮಗೆ ಮಾಡಿ ನಿಮಗೆ ಹೆಲ್ಪ್ ಆಗೋ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳುತ್ತಾ. ಸೊ ಈ ಒಂದು ಮಾಹಿತಿನ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳಿ, ಹಾಗೂ ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ ಅಂತ ಹೇಳುತ್ತಾ. ಸೊ ಏನು KSRTCದಿಂದ ಟ್ರ್ಯಾಕ್ ಟೆಸ್ಟಿಂದು ನೀವು ನೋಡಿದಿರಲ್ಲ, ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೆ, ಸರ್ಕಾರ ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ, ಮುಖ್ಯಮಂತ್ರಿನೂ
ಆ ಮಂತ್ರಿನೂ ಈ ಮಂತ್ರಿನೂ ಚೇಂಜ್ ಮಾಡೋದು ಅದು ಅವುಗಳೇನೇ ಚರ್ಚೆ ನಡೆದಿದ್ದಾವೆ. ಸೊ ಅವುಗಳನ್ನೆಲ್ಲ ಮುಗ್ದಿದ ಮೇಲೆ ಸರ್ಕಾರ ಅನುಮತಿ ಕೊಟ್ಟಿದ ಮೇಲೆ ಟ್ರ್ಯಾಕ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಆಗಿದರೆ ನಾನು ನಿಮಗೆ ಖಂಡಿತವಾಗಿ ತಿಳಿಸುತ್ತೇನೆ. ಸೊ ಆದ್ದರಿಂದ ನೀವು ಅಲ್ಲಿ ಗಂಟ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು ಅಂತೇಳಿ ಹೇಳುತ್ತಾ, ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.